ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವಂತಹ ಯುದ್ಧ ರಾಜ್ಯದಲ್ಲಿ ಸೃಷ್ಟಿಸಿರುವಂತಹ ಸಮಸ್ಯೆಗಳು ಎರಡ. ಒಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಅತಿದೊಡ್ಡ ಪೆಟ್ಟು ಬಿದ್ದಿದೆ, ಮತ್ತೊಂದು ಕಡೆ ರೈತರು ಕಂಗಾಲಾಗಿದ್ದಾರೆ, ಮಗದೊಂದು ಕಡೆ ಆಟೋ ಚಾಲಕರು ಗೋಳಾಡ್ತಾ ಇದ್ದಾರೆ. ಇದರ ನಡುವೆ ಈರುಳ್ಳಿ ಬೆಳೆದಂತಹ ರೈತ ಕೂಡ ಕಂಗಾಲಾಗ್ಬಿಟ್ಟಿದ್ದಾನೆ. ಹೌದು, ಗಲ್ಫ್ ರಾಷ್ಟ್ರಗಳಿಗೆ ಈರುಳ್ಳಿ ರಫ್ತು ಬಂದಾಗಿರುವ ಹಿನ್ನೆಲೆಯಲ್ಲಿ ಈರುಳ್ಳಿ ಬೆಲೆ ಇದೆಯಲ್ಲ ಅದು ಪಾತಾಳ ಕುಸಿದುಬಿಟ್ಟಿದೆ. ಯುದ್ಧಕ್ಕೂ ಮೊದಲು 20 ರಿಂದ 25 ರೂಪಾಯಿಗೆ ರೈತರಿಂದ APMCಯಲ್ಲಿ ವ್ಯಾಪಾರಸ್ಥರು ಈರುಳ್ಳಿಯನ್ನು ಪರ್ಚೇಸ್ ಮಾಡ್ತಿದ್ರು. ಯುದ್ಧ ಆರಂಭವಾದ ಮೇಲೆ 5 ರಿಂದ 12 ರೂಪಾಯಿಗೆ ಈರುಳ್ಳಿ ಬೆಲೆ ಕುಸಿತವಾಗಿದೆ. ಈರುಳ್ಳಿ ಬೆಳೆಗಾರರಿಗೆ ಈ ಸುದ್ದಿ ಕಣ್ಣೀರನ್ನು ತರಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 4,000 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿಯನ್ನು ಬೆಳೆಯಲಾಗ್ತಿದ್ದು, ಈರುಳ್ಳಿ ಬೆಲೆ ಕುಸಿತದಿಂದ ರೈತರು ಭಾರೀ ನಷ್ಟವನ್ನು ಅನುಭವಿಸ್ತಿದ್ದಾರೆ. ರೈತರ ಗೋಳಾಟ ಸದ್ಯಕ್ಕೆ ಹೆಂಗಿದೆ ಪರಿಸ್ಥಿತಿ ಅಂಥೇಳಿ ನಮ್ಮ ಚಿಕ್ಕೋಡಿ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವ ಯುದ್ಧದಿಂದ ಒಂದು ಕಡೆ ಗ್ಯಾಸ್ ಸಿಗದೆ ಜನರು ಪರದಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈರುಳ್ಳಿ ಬೆಳೆದಂಥ ರೈತರು ಕಂಗಾಲಾಗಿರುವಂಥದ್ದು. ಸದ್ಯ ನಿಮಗೆ ನಾನು APMCಯಲ್ಲಿನ ಈರುಳ್ಳಿಯ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಈರುಳ್ಳಿ ಬೆಳೆ ಏನಿದೆ ಬೆಲೆ ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿದಿರುವಂಥದ್ದು. ಯುದ್ಧ ಆರಂಭಕ್ಕೂ ಮೊದಲು ಈರುಳ್ಳಿ ಬೆಲೆಗೆ 20 ರಿಂದ 25 ರೂಪಾಯಿಗೆ ರೈತರಿಂದ ಖರೀದಿ ಮಾಡಲಾಗ್ತಾ ಇತ್ತು. ಆದರೆ ಈಗ ಯುದ್ಧ ಆರಂಭವಾಗುತ್ತಿದ್ದಂತೆ ಗಲ್ಫ್ ರಾಷ್ಟ್ರಗಳಿಗೆ ರಫ್ತಾಗ್ತಾ ಇತ್ತು, ರಫ್ತು ಸಂಪೂರ್ಣವಾಗಿ ಬಂದಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಲೆ ಕುಸಿದಿದೆ. ಅದರ ಜೊತೆಗೆ ಉತ್ಪಾದನೆ ಏನಿದೆ ಉತ್ಪಾದನೆಯೂ ಹೆಚ್ಚಾಗಿರುವಂಥದ್ದು. ಪ್ರತಿ ಎಕರೆಗೆ 5 ರಿಂದ 6 ಟನ್ ಬೆಳೀತಕ್ಕಂಥ 10 ರಿಂದ 12 ಟನ್ಗಳಷ್ಟು ಬೆಳೀತಾ ಇದ್ದಾರೆ. ಈಗ ಉತ್ಪಾದನೆಯೂ ಜಾಸ್ತಿ ಆಗಿದೆ. ಅದರ ಜೊತೆಗೆ ಗಲ್ಫ್ ರಾಷ್ಟ್ರಗಳಿಗೆ ಇರಾನ್, ಇರಾಕ್, ಕತಾರ್ ಸೇರಿದಂತೆ ಪ್ರಮುಖ ಗಲ್ಫ್ ಪ್ರಮಾಣದಲ್ಲಿ ಈರುಳ್ಳಿಯನ್ನು ರಫ್ತು ಮಾಡಲಾಗ್ತಾ ಇತ್ತು. ಈಗ ರಫ್ತು ಸಂಪೂರ್ಣವಾಗಿ ಬಂದಾಗಿರುವಂಥದ್ದು. ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ 4,000 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಅದರ ಜೊತೆಗೆ 20,000 ಈರುಳ್ಳಿ ಬೆಳೆಗಾರರಿದ್ದಾರೆ, ಈರುಳ್ಳಿ ಬೆಳೆಯನ್ನು ಬೆಳೀತಾರೆ. ಈಗ ಸಂಪೂರ್ಣವಾಗಿ ಕಣ್ಣೀರು ಹಾಕ್ತಾ ಇರುವಂಥದ್ದು. ಯಾಕಂದರೆ 20 ರಿಂದ 25 ರೂಪಾಯಿಗೆ ಅಂತ ಈರುಳ್ಳಿ ಈಗ 5 ರಿಂದ 12 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ. ಅದು ಅದರ ಗುಣಮಟ್ಟದ ಮೇಲೆ 12 ರೂಪಾಯಿ ಇಲ್ಲಾಂದರೆ 5 ರೂಪಾಯಿಗೆ ಮಾರಾಟವಾಗಿ ರೈತರು ಒಂದು ರೀತಿಯಾದಂಥ ಈರುಳ್ಳಿ ಬೆಳೆದು ಕಣ್ಣೀರು ಹಾಕ್ತಿರುವಂಥದ್ದು. ಇಲ್ಲಿ ವ್ಯಾಪಾರಸ್ಥರಿದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಏನಿದೆ ಸರ್ ಈರುಳ್ಳಿ ಬೆಳೆಗಾರರ ಪರಿಸ್ಥಿತಿ? ಹೆಂಗೆ ತೊಗೋತಾರೆ ಪ್ರತಿ ಕೆಜಿ? ಸರ್ ನಮಸ್ಕಾರ ರೀ ಸರ್. ಈಗಿನ ಪರಿಸ್ಥಿತಿನಾಗ ರೀ ಉಳ್ಳಾಗಡ್ಡಿ ಬೆಳೆ ಭಾಳ ಡೌನ್ ಆಗೈತಿ. ಯಾಕಂದ್ರೆ ಹೊರಗಿನ ದೇಶಕ್ಕೆ ಏನು ಎಕ್ಸ್ಪೋರ್ಟ್ ಆಗೋದ್ರಿ ಎಲ್ಲ ಬಂದ್ ಆಗೈತೆ ರೀ. ಮತ್ತು ರೈತರದ ಈ ವರ್ಷ ಬೆಳೆ ಐತ್ರಲ್ಲ, 1 ಎಕರೆಗೆ ಇಲ್ಲಾಂದ್ರೆ ಬೇರೆ ಒಂದು 6-7 ಟನ್ ಬರೋದು ಬೆಳೆ ಈಗ ಇಲ್ಲಾಂದ್ರೆ ಒಂದು 10-12 ಟನ್ ಬರಾಗತ್ತೈತೆ ರೀ. ಅದರ ಸಲುವಾಗಿ ಉತ್ಪಾದನೆ ಹೆಚ್ಚಾಗೈತೆ ರೀ. ಮುಂದೆ ಹೋಗೋದು ಎಕ್ಸ್ಪೋರ್ಟ್ದ ಹೋಗಾನಿಲ್ಲ ರೀ. ಅದರ ಸಲುವಾಗಿ ಸ್ವಲ್ಪ ಮಾರ್ಕೆಟ್ ಡೌನ್ ಆಗೈತೆ ರೀ ಎಲ್ಲ ಕಡೆ. ಬೆಲೆ ಎಷ್ಟು ಕಡಿಮೆ ಆಗಿದೆ? ಬೆಳೆ ನೋಡ್ರಿ 5 ರೂಪಾಯಿದಿಂದ 12 ರೂಪಾಯಿ ತಗ ಉಳ್ಳಾಗಡ್ಡಿ ಮಾರಾಗತ್ತೈತೆ ರೀ. ಹೊರಗಿನ ದೇಶಕ್ಕೆ ಹೋಗಾನಿಲ್ಲ ರೀ, ಎಕ್ಸ್ಪೋರ್ಟ್ ಆಗಾನಿಲ್ಲ ರೀ. ಮೊದಲು ಎಷ್ಟಿತ್ತು? ಯುದ್ಧಕ್ಕಿಂತ ಮೊದಲು ರೀ 15-16 ರೂಪಾಯಿ ಮಾರ್ತಾ ಇದೈತೆ ರೀ. ಈಗ ಅದು ಯುದ್ಧ ನಡೆದೈತೆ ಆವಾಗಿಂದ ರೀ ಹೊರಗಿನ ದೇಶಕ್ಕೆ ಎಕ್ಸ್ಪೋರ್ಟ್ ಆಗಾನಿಲ್ಲ ರೀ. ಅದರ ಸಲುವಾಗಿ ಬೆಳೆ ಡೌನ್ ಆಗೈತೆ ರೀ. ವ್ಯಾಪಾರಸ್ಥರ ಮಾತು ಗಲ್ಫ್ ರಾಷ್ಟ್ರಗಳಿಗೆ ರಫ್ತು ಸಂಪೂರ್ಣವಾಗಿ ಬಂದಾಗಿರುವ ನೆಲೆಯಲ್ಲಿ ಈರುಳ್ಳಿ ಬೆಲೆ ಕುಸಿದಿದೆ, ರೈತರು ಇದ್ದಾರೆ ಅನ್ನೋ ಮಾತುಗಳನ್ನ ವ್ಯಾಪಾರಸ್ಥರಿಗೂ ಹೇಳ್ತಿರುವಂಥದ್ದು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.